FIR ಕೊಟ್ಟವ್ರೆ, ಅವ್ರಿಗೇನು 22 ಎಕರೆ ಕೊಡ್ತೀವಿ, 5 FIR ಬಿಲ್ಡಿಂಗ್ ಕಟ್ಕೊಬೋದು. ಸ್ಪೆಷಲ್ ಅವ್ನು ಪರ್ಮಿಷನ್ ಕೊಟ್ಟಿರೋದು, ಇದೊಂದು ಮರ್ತಿದ್ದೆ ನಾನು ಅಧ್ಯಕ್ಷರೇ. ಇದಾದ್ಮೇಲೆ ಇನ್ನೊಂದು ರಸ್ತೆ ಅನೌನ್ಸ್ ಮಾಡಿದಿರಿ ಬೆಂಗಳೂರು ಸಂಬಂಧಪಟ್ಟಂಗೆ. ಎಲ್ಲಿ? ನೆಲಮಂಗಲ ತಾವರೆಕೆರೆ ಬಿಡದಿ ಮಧ್ಯಂತರ ವರ್ತುಲ ರಸ್ತೆಯನ್ನು BMRDU ಹಾಗೂ ಸ್ಥಳೀಯ ಯೋಜನಾ ಪ್ರಾಧಿಕಾರಗಳಿಂದ ಆರ್ಥಿಕ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿ ನಾವು ಮಾಡ್ತೀವಿ ಅಂತೇಳಿ. ಅಧ್ಯಕ್ಷರೇ, ಪ್ರಾಧಿಕಾರಿಗಳಲ್ಲಿ ಒಂದು 5 ಕೋಟಿ 10 ಕೋಟಿ ದುಡ್ಡು ಐತೆ. ಯಾವುದು ನೆಲಮಂಗಲ ಇರ್ಬೋದು, ಬೈಯಪ್ಪ ಇರ್ಬೋದು, ನೀವು ಹೊಸಕೋಟೆ ಇರ್ಬೋದು, ಅಲ್ಲಿನ ಅಭಿವೃದ್ಧಿಗೆ ಒಂದಷ್ಟು ರೋಡ್ಗಳು ಕೆರೆಗಳು ದುಡ್ಡು ಕೊಡೋಕ್ಕೂ ಇಲ್ಲ ಅವ್ರ ಹತ್ರ. ಇಷ್ಟು ದೊಡ್ಡ ರಸ್ತೆಯನ್ನು ಲ್ಯಾಂಡ್ ಅಕ್ವಿಜೇಷನ್ ಮಾಡಿ ರಸ್ತೆ ಮಾಡ್ತೀವಿ ಅಂತೇಳಿ ಆ ಸ್ಥಳೀಯ ಸಂಸ್ಥೆಗಳ ಮೇಲೆ ಹಾಕಿದ್ರೆ ಅವ್ರು ಮಾಡೋಕ್ಕೆ ಸಾಧ್ಯ ಆಗ್ತದ? ಯಾಕೆ ಈ ಥರ ಅನೌನ್ಸ್ ಮಾಡ್ತೀರಿ? STR ರೋಡ್ ಹೇಳಿದಿರಿ, PR ರೋಡ್ ಹೇಳ್ತೀರಿ, BMRD ರೋಡ್ ಹೇಳ್ತೀರಿ, ಟನಲ್ ರೋಡ್ ಹೇಳ್ತೀರಿ, ಡಬಲ್ ಫ್ಲೈಓವರ್ ಹೇಳ್ತೀರಿ. ನಾನು ಈ ಬಡ್ಜೆಟ್ ಬುಕ್ಕಲ್ಲಿ ನೋಡಿದಾಗ ಪರಿಷತ್ತಲ್ಲೂ ಮಾತಾಡೋ, ನಾನು ಮೊದಲೇ ದಿನನೇ ನೋಡಿದೆ. ಆ ಕೊಲಾಲಂಪುರ್ ಟ್ವಿನ್ ಟವರ್ಸ್ ಐತೆ ಅದರಲ್ಲಿ. ಬಹುಶಃ ನಾನು ನಮ್ಮ DCM ಅವ್ರು ಹೇಳಿದರು ಒಂದು ವೀಕ್ಷಣಾ ಗೋಪುರವನ್ನು ಮಾಡಬೇಕು ಅಂತೇಳಿ ಕೆಂಪೇಗೌಡ ಲೇಔಟ್ ಅಲ್ಲೆಲ್ಲ ಮಾಡವ್ರೆ. ಮೋಸ್ಟ್ಲಿ ಹಿಂಗೆ ಬರ್ತದೇನೋ ಅನ್ಕೊಂಡೆ ನಾನು. ನೋಡ್ರಿ, ಅದು ಕೊಲಾಲಂಪುರ್ ಟವರ್ ಹಾಕವ್ರೆ. ಅದು ಯಾರು ಪ್ರಿಂಟ್ ಮಾಡಿ ಮುಖ್ಯಮಂತ್ರಿಗಳ ಕೈಗೆ ಬುಕ್ ಕೊಟ್ಟರು ಅವ್ರ ಮೇಲೆ ಕ್ರಮ ತಗೊಬೇಕು ನೀವು. ಇವತ್ತು ನೀವು ಎಲ್ಲೋ ಕೆಂಪೇಗೌಡ ಲೇಔಟಲ್ಲಿ ಟವರ್ ಮಾಡಿದ್ರೆ ಜನ ಹೋಗಲ್ಲ. ಇಲ್ಲಿ ಇನ್ನೂ ನಮ್ಮ ಕೃಷ್ಣ ಬೈರೋಡ್ ಏರಿಯಾದಲ್ಲಿ ಒಂದು ಐತೆ, ಸರ್ವೆ ನಂಬರ್ 55 ಬೆಳ್ಳಳ್ಳಿ. ಹಿಂದೆ ನಾವು ಅದನ್ನು 100 ಎಕರೆ ಜಾಗವನ್ನು ನಾವು ವಾಶಕ್ಕೆ ತಗೊಂಡಿದ್ವಿ. ಅದು ವಕ್ಫ್ದು ಅದು ಎಲ್ಲ ತಕರಾರಿತ್ತು, ಸರ್ಕಾರಕ್ಕೆ ತಗೊಂಡಿದ್ವಿ. ಅಟ್ಲೀಸ್ಟ್ ಅಲ್ಲಿ ಹೃದಯ ಭಾಗದಲ್ಲಿ ಮಾಡಿದ್ರೆ ಟೂರಿಸ್ಟ್ಗಳು ಹೋಗ್ತಾರೆ. ನಾವು ಬೆಂಗಳೂರಲ್ಲಿ ಎಲ್ಲೈತೆ ಅಧ್ಯಕ್ಷರೇ ಟೂರಿಸ್ಟು ನೋಡಕ್ಕೆ ಬಂದರೆ? ವಿಧಾನಸೌಧನೇ. ಇದು ವಿಧಾನಸೌಧ, ಅದೇ ಹೈಕೋರ್ಟು, ಅದೇ ಕಬ್ಬನ್ ಪಾರ್ಕ್ ಬಿಟ್ಟರೆ ಈಗ ಸ್ವಲ್ಪ ಇಸ್ಕಾನ್ ಟೆಂಪಲ್ ಕರ್ಕೊಂಡು ಹೋಗ್ತಾರೆ. ಎಲ್ಲೈತೆ ಬೆಂಗಳೂರಲ್ಲಿ ನಾವು ಟೂರಿಸ್ಟ್ಗೆ ಎಲ್ಲಿ ನಾವು ಇದು ಮಾಡಿದ್ದೀವಿ? ನೀವು ಆ ಥರ ಟವರು ವೀಕ್ಷಣಾ ಗೋಪುರವನ್ನು ಮಾಡಂಗಿದ್ರೆ ತಕ್ಷಣ ಶುರು ಮಾಡಿರಿ. 3 ಬಡ್ಜೆಟ್ಟಿಂದ ಅದನ್ನು ಹೇಳ್ತಾನೆ ಇದ್ದೀರಿ, ಇನ್ನು ಜಾಗನೂ ತಗೊಂಡಿಲ್ಲ, ದುಡ್ಡು ರಿಲೀಸ್ ಮಾಡಿಲ್ಲ. ಅಧ್ಯಕ್ಷ, ಇನ್ನೊಂದು B-ಸ್ಮೈಲ್ ಅಂತೇಳಿ ಒಂದು ಸಂಸ್ಥೆ ಮಾಡವ್ರೆ ನಮ್ಮ BBMP ಒಳಗಡೆನೆ. B-ಸ್ಮೈಲ್ ಅಂದರೆ ವೈಟ್ ಟಾಪಿಂಗು, ಈ ಟನಲ್ ರೋಡು, ಇವೆಲ್ಲ, ಆಮೇಲೆ ಎಲ್ಲಿ ಫ್ಲೈಓವರ್ಸು, ಅವೆಲ್ಲವನ್ನು ಕೂಡ ಅದು ಕೊಟ್ಟವ್ರೆ. ಸರಿ, ಕೊಟ್ಟಿರೋದು ಅದನ್ನು ಸರ್ಕಾರ ಪ್ರಸ್ತಾವನೆ ಕೊಟ್ಟರು. ಇಷ್ಟು ನಾವು 3,000 ಕೋಟಿ ರೂಪಾಯಿ ವೈಟ್ ಟಾಪಿಂಗ್ 3 ವರ್ಷದಲ್ಲಿ ಮಾಡ್ತೀವಿ ಅಂತ ಹೇಳವ್ರೆ. ಅದನ್ನು B-ಸ್ಮೈಲ್ ಅವರೇ ನೋಡ್ತಾರೆ. ಮತ್ತು ಎಲ್ಲೆಲ್ಲಿ ಫ್ಲೈಓವರ್ಸ್ ಆಗಬೇಕು ಅದು ಈಗಾಗಲೇ ಪ್ರಸ್ತಾವನೆ ಆಗಿದೆ, ಬಹುಶಃ ಅನುಮೋದನೆ ಆಗಿದೆ. ಅದನ್ನು B-ಸ್ಮೈಲ್ ಅವ್ರು ತಗೊಂತಾರೆ. ಅವ್ರ ಸರ್ಕಾರ ಫೈನಾನ್ಸ್ಗೆ ಪ್ರಸ್ತಾವನೆ ಕಳಿಸ್ತಾರೆ. ಇದನ್ನು ನಾವೇನು ಅಂತಂದರೆ ಬೇರೆ ಬೇರೆ ಮೂಲಗಳಿಂದ ಟ್ಯಾಕ್ಸ್ ಹಾಕಿ ಆ ದುಡ್ಡನ್ನು ಕಲೆಕ್ಟ್ ಮಾಡಿ ನಾವು ಅದನ್ನು ತೀರುವಳಿ ಮಾಡ್ತೀವಿ ಅಂತೇಳಿ. ಆದರೆ ಫೈನಾನ್ಸ್ ಅವರು ಹೇಳಿದ್ರು 50% ಸರ್ಕಾರ ಈ ಥರ ಮಾಡಲಿ, ಇನ್ನು 50% ಟೋಲ್ ಹಾಕೋದ್ರ ಮುಖಾಂತರ ಬೆಂಗಳೂರಲ್ಲಿ ದುಡ್ಡನ್ನು ವಸೂಲಿ ಮಾಡ್ರಿ. ಬೆಂಗಳೂರು ಒಳಗಡೆ ಟೋಲ್ ಹಾಕಕ್ಕೆ ಸಾಧ್ಯನಾ ಅಧ್ಯಕ್ಷರೇ? ಆಗಲೇ ನಾನು ಹೇಳಿದೆ, ಟೋಲ್ ಪಾಲಿಸಿನಲ್ಲೇ ಐತೆ. 5 ಕಿಲೋಮೀಟ್ರು ಬಾರ್ಡ್ರಿಂದ ನಗರಸಭೆ, ಪುರಸಭೆ, ಕಾರ್ಪೊರೇಷನ್ ಎಲ್ಲೂ ಕೂಡ ಟೋಲ್ ಹಾಕಂಗಿಲ್ಲ. ಇದು ಅನುಮೋದನೆ ಮಾಡವ್ರೆ. ಫೈನಾನ್ಸ್ ಅವ್ರು ರಿಪೋರ್ಟ್ ಕೊಟ್ಟವ್ರೆ. 50% ಏನು ಅಮೌಂಟ್ ಖರ್ಚಾಗ್ತದೆ, ಅದು 10,000 ಕೋಟಿನೋ 20,000 ಕೋಟಿನೋ, ಅದನ್ನು ಟೋಲ್ ಮುಖಾಂತರ ವಾಪಸ್ಸು. ನೀವು ಬೆಂಗಳೂರಲ್ಲಿ ಏನಾದ್ರು ಟೋಲ್ ಹಾಕ್ಬಿಟ್ರೆ ಯಾರು ಫ್ಲೈಓವರ್ ಮೇಲೆ ಹೋಗ್ತಾರೆ, ಯಾರು ಟನಲ್ ರೋಡಲ್ಲಿ ಹೋಗ್ತಾರೆ? ಅಧ್ಯಕ್ಷರೇ, 5 ರೂಪಾಯಿ ಕೊಟ್ಟು ಯೂರಿನಲ್ಸ್ಗೆ ಹೋಗಲ್ಲ, ಒಳಗಡೆಗೆ ಗೋಡೆಗೆ ಹೋಗ್ತಾರೆ. ನೋಡ್ರಿ, ನೀವು ಎಲ್ಲಿ ಬೇಕಾದ್ರೂ 5 ರೂಪಾಯಿ ಖರ್ಚು ಮಾಡಲ್ಲ ಕೆಲವರೆಲ್ಲ ಕೂಡ. ಇನ್ನು ದಿನಕ್ಕೆ 1,500 ರೂಪಾಯಿ 2,000 ರೂಪಾಯಿ ಕೊಟ್ಟು ಯಾರನ್ನ ಹೋಗ್ತಾರೆ? ಇದು ನಾವು ಹೇಳ್ತಿರೋದು ಯಾಕೆ ವಿರೋಧ ಮಾಡ್ತಾ ಇದ್ದೀವಿ ಅಂದರೆ, ಇದಕ್ಕೆ ವಿರೋಧ ಇಲ್ಲ, ನೀವು ಜನಗಳ ಮೇಲೆ ಹೊರೆ ಆಗ್ತಾ ಇದ್ದೀರಲ್ಲ, ಇದಕ್ಕೆ ನಾವು ವಿರೋಧ ಮಾಡ್ತಾ ಇರ್ತಕ್ಕಂಥದ್ದು.